ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ಓಬುಲಾ ನಾಯ್ಡು, ವಿಜಯ ನಗರ, ಹೈದರಾಬಾದ್, ಮಾಟನಗರ ಏರಿಯಾ. ಸರ್, ಮಾಮೂಲಾಗಿ ಚಾಪ್ ಕಟ್ರನ್ನ ಪರ್ಚೇಸ್ ಮಾಡಿದ ಮೇಲೆ ಸುಮಾರು ಸಮಸ್ಯೆಗಳು ಬರ್ತಿರ್ತವೆ. ಹೌದು. ಯಾಕಂದರೆ ಮೇಂಟೆನೆನ್ಸ್ ಮೇನ್ ಇರ್ತದೆ. ಹೌದು. ಮುಖ್ಯವಾಗಿ ಚಾಪ್ ಕಟ್ರ್ ಖರೀದಿ ಮಾಡಿದ ಮೇಲೆ ಅದನ್ನು ಬಳಕೆ ಮಾಡಬೇಕಾದ್ರೆ ಏನೇನು ಗಮನ ಕೊಡಬೇಕು, ಏನೇನು ಮೇಂಟೆನೆನ್ಸ್ ಮಾಡಬೇಕು, ಅದ್ರ ಬಗ್ಗೆ ಮಾಹಿತಿ ಹೇಳಿ. ಆಯಿತು, ಓಕೆ. ಪ್ರತಿದಿನ ಚಾಪ್ ಕಟ್ರ್ ನೀವು ಖರೀದಿ ಮಾಡಿದ ತಕ್ಷಣ ಎವ್ರಿ ಡೇ ನೀವು ಕಂಟಿನ್ಯೂ ಮಾಡುವಾಗ ಓಪನ್ ಮಾಡಿಬಿಟ್ಟು ಇದರಲ್ಲಿ ವೇಸ್ಟ್ ಏನಾದರೂ ಹುಳ ಇದ್ದರೆ ಸ್ವಲ್ಪ ತೆಗೀರಿ. ಕಸಕ ನಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ಕೊತ ಇರಬೇಕು ಎವ್ರಿ ಡೇ. ವಾರಕ್ಕೊಂದ್ಸಲ ಬೇರಿಂಗ್ಸ್ಗೆಲ್ಲ 1, 2, 3 ಬೇರಿಂಗ್ಸ್ ಗ್ರೀಸ್ ಹಚ್ಚಬೇಕು, ಚೈನ್ಸ್ ಗ್ರೀಸ್ ಹಚ್ಚಬೇಕು, ಹಬ್ಸು ಕವರ್ಸ್ಗೆ ಆಯಿಲ್ ಹಾಕ್ತಾ ಇರಬೇಕು ವಾರಕ್ಕೊಂದ್ಸಲ. ಗೇರ್ ಬಾಕ್ಸ್ನಲ್ಲಿ ರೆಗ್ಯುಲರ್ಲಿ ವೀಕ್ಲಿ ಆರ್ 15 ಡೇಸ್ಗೊಂದ್ಸಲ ಓಪನ್ ಮಾಡಿ ಚೆಕ್ ಮಾಡ್ಕೊತಾ ಇರಬೇಕು. ಇದರಲ್ಲಿ 1.5 ಲೀಟರ್ ಆಯಿಲ್, 1/2 kg ಗ್ರೀಸ್ ಎರಡು ಮಿಕ್ಸ್ ಹಾಕಿ ಇದ್ರಾಗ ಹಾಕಬೇಕು. 1/2 kg ಗ್ರೀಸ್, 1.5 ಲೀಟರ್ ಆಯಿಲ್, ಗೇರ್ ಆಯಿಲ್. ಸೆಕೆಂಡ್ ಒನ್, ಇದರಲ್ಲಿ ಹುಳನೂ ಜಾಸ್ತಿ ಇಡಬೇಡ್ರಿ, ಕಡಿಮೆ ಇಟ್ಕೊಂಡು ರನ್ ಮಾಡ್ರಿ. ಇದನ್ನು ಹೊರಗೆ ಹಾಕ್ಬೇಡ್ರಿ, ಬಿಸಿಲಿಗೆ ಮತ್ತೆ ಮಳೆಗಿದ್ರೆ ಸ್ವಲ್ಪ ಬೇಗ ಖರಾಬ್ ರಸ್ಟ್ ಇರ್ತದೆ. ಅದು ಮೇಂಟೆನೆನ್ಸ್ ಮೇನ್ ಇಂಪಾರ್ಟೆಂಟ್. ಎಲ್ಲ ಗ್ರೀಸ್ ಮೇಂಟೆನೆನ್ಸ್, ಕ್ಲೀನಿಂಗ್ ಮೇಂಟೆನೆನ್ಸ್, ಫೀಡ್ ಮೇಂಟೆನೆನ್ಸ್ ಇವೆಲ್ಲ ಇದ್ರೆ ಕಂಪ್ಲೀಟ್. ನಾವು ಮೇವು ಒಂದೇ ಸತಿ ತಂದು ಅದ್ರ ಬಾಯಿಗೆ ಹಾಕಿದ್ರೆ ಲೋಡ್ ತಗೊಂತದ್ದು ಸರಿ ಇರಲ್ಲ. ಕಡಿಮೆ ಇಟ್ಕೊಂಡ್ರೆ ಒಂದು 5 ನಿಮಿಷ ಲೇಟ್ ಆಗ್ತದೆ, ತೊಂದರೆ ಇಲ್ಲ, ಕಂಪ್ಲೇಂಟ್ಸ್ ಏನು ಬರಲ್ಲ. ಮಿನಿಮಮ್ ಮೇಂಟೆನೆನ್ಸ್, ಕ್ಲೀನಿಂಗ್, ನಟ್ ಅಂಡ್ ಬೋಲ್ಟ್ ಟೈಟಿಂಗ್, ಗ್ರೀಸ್, ಫೀಡ್ ಮೇಂಟೆನೆನ್ಸ್. ಓಕೆ ಸರ್, ಥ್ಯಾಂಕ್ ಯು ಸರ್.